ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಎಲ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನಪ್ ಚೆನ್ನಾಗಿದೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ ಸರ್. ಸೊ ಸೆಕೆಂಡ್ ಹಾಫ್ ಏನಂತೀರಾ? ಬೆಟರ್ ದೆನ್ ಫಸ್ಟ್. ಸೂಪರ್. ಮ್ಯೂಸಿಕ್ ಯಾವ ಥರ ಇದೆ? ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡ್ಬೇಕಲ್ಲ? ಥಿಯೇಟ್ರಿಗೇ ಬಂದು ನೋಡಬೇಕು. ನಾನಂತೂ ಇನ್ನೊಂದ್ಸರಿ ಬರ್ತೀನಿ, ಅಷ್ಟೊಂದು ಚೆನ್ನಾಗಿದೆ. ಜೊತೆ ಬನ್ನಿ. ಎಸ್ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿದೆ, ಏನು ಇಷ್ಟ ಆಯಿತು? ಅವ್ರ ಆ್ಯಕ್ಟಿಂಗೇ ಸೂಪರ್ ಆಗಿದೆ. ಬೇರೆ ಲೆವೆಲಲ್ಲಿ ಮಾಡೋರು ಬ್ರೋ. ರಿಷಬ್ ಶೆಟ್ಟಿ ರೇಂಜಿಗಿದೆಯಲ್ಲ, ಹಾಲಿವುಡ್ಗಿಂತ ನೆಕ್ಸ್ಟ್ ಲೆವೆಲ್. ಕನ್ನಡ ಫಿಲಮ್ ಅಂತೆಲ್ಲ ಅನ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದಕ್ಕೆ ಮತ್ತೆ ಮೈಯೆಲ್ಲ ಜುಮ್ ಅಂತ ಇನ್ನೂ ಮೈಯೆಲ್ಲ ಜುಮ್ ಅಂತ ಇದೆ. ಆ ಥರ ಸೂಪರ್ ಆಗಿ ಮಾಡೋರು. ಯಾರ್ಯಾರು ಚೆನ್ನಾಗಿರಲ್ಲ ಅಂತಂದ್ರೆ ಅವ್ರಿಗೆಲ್ಲ ಚಪ್ಪಲಿ ತೊಗೊಂಡು ಹೊಡೆದವ್ರು. ಹಾಂ, ಸೂಪರ್ ಡೂಪರ್. ಏನು ಇಷ್ಟ ಆಯಿತು ಸರ್? ಕ್ಲೈಮ್ಯಾಕ್ಸ್ ಇದು ಮ್ಯೂಸಿಕಲ್ಲಿ ಯಾವ ಥರ ಇದೆ? ಚೆನ್ನಾಗಿದೆ, ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸು ಚೆನ್ನಾಗಿತ್ತು. ಇನ್ನೊಂದು ಪಾರ್ಟ್ ಕಾಯ್ತಾ ಇದ್ದೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ, ಸಕ್ಕತ್ತಿದೆ. ಆ್ಯಕ್ಟಿಂಗ್ ಅಂತೂ ಸಕ್ಕತ್. ಕ್ಲೈಮ್ಯಾಕ್ಸ್ ಹೇಗಿದೆ? ಕ್ಲೈಮ್ಯಾಕ್ಸ್ ಸಕ್ಕತ್ತಿದೆ. ಆ್ಯಕ್ಟಿಂಗ್ ಮಸ್ತ್ ಮಾಡಿದ್ದಾನೆ ಆ್ಯಕ್ಟಿಂಗ್. ಚೆನ್ನಾಯ್ತು, ಇಷ್ಟ ಆಯಿತು? ಎಲ್ಲ ಇಷ್ಟ ಆಯ್ತು. ಸೂಪರ್ ಆಗಿತ್ತು ಸರ್. ಒಂಚೂರು ಬೇಜಾರಾಗಲ್ಲ, ಎಲ್ಲ ಕಡೆ ಥ್ರಿಲ್ಲಿಂಗ್ ಆಗಿತ್ತು, ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿದೆ ಸರ್, ಎಲ್ಲ ಇಷ್ಟ ಆಯಿತು. ಅದ್ಭುತವಾಗಿದೆ, ಸಖತ್ತಾಗಿದೆ. ಸಿನಿಮಾ ಬೇಕು ಅಂತಾರೆ ಕನ್ನಡಕ್ಕೆ, ಈ ಥರದೊಂದು ಸಿನಿಮಾ ಬೇಕು ಅಂತ. ಖಂಡಿತ ಬೇಕೇ ಬೇಕು ಸರ್, ಖಂಡಿತ ಬೇಕು. ಈ ಥರದ್ದು ಇನ್ನೂ ಬೇಕು. ಇದು ಶೆಟ್ರದ್ದು ಗ್ಯಾಂಗು ಮಾಡ್ತಾರೆ ಅಂತಾರೆ, ಬಟ್ ಅವರು ಹಾರ್ಡ್ ವರ್ಕು ಎದ್ದು ಕಾಣುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲರೂ ಮಾಡ್ಬೋದು, ಎಲ್ಲ ಗ್ಯಾಂಗು ಮಾಡ್ಬೋದು ಅಷ್ಟೇ. ಒಳ್ಳೇದಾಗಲಿ ಸರ್, ಚೆನ್ನಾಗಿದೆ. ಚೆನ್ನಾಗಿತ್ತು. ಲಾಸ್ಟ್ ಸೀನ್ ಇಷ್ಟ ಆಯ್ತು. ಚೆನ್ನಾಗಿದೆ, ಅದ್ಭುತವಾದ, ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಫೈಟು ಕ್ಲೈಮ್ಯಾಕ್ಸು ಖಂಡಿತ ಸೂಪರ್ ಆಗಿದೆ, ಸೂಪರ್. ಏನು ಇಷ್ಟ ಆಯಿತು? ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್, ಆಮೇಲೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಆಗಿತ್ತು. ಸೂಪರ್ ಆಗಿದೆ, ಸಖತ್ತಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ರಿಷಬ್ ಸರ್ ಸಖತ್ತಾಗಿ ಮಾಡಿದ್ದಾರೆ ಮೂವಿ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ, ಮೂವಿನೇ ಸಖತ್ತಾಗಿದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಆರಾಮಾಗಿ ನೋಡ್ಬೋದು, ಮಾತಾಡೋಕ್ಕಿಲ್ಲ. ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಕನ್ನಡಕ್ಕೆ ಇದೊಂದು ಹೌದೌದು, ಒಳ್ಳೆ ನಂಗೆ ಗೊತ್ತಿರಂಗೆ ಮೇ ಬಿ ಇಂಡಿಯಾಗೆ ಇದು ಒಂದು ಕನ್ನಡ ಇಂಡಸ್ಟ್ರಿ ಒಳ್ಳೆ ಹೆಸರು ತಂದುಕೊಡುತ್ತೆ. ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ರಿಷಬ್ ಸರ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸರ್ ಫಿಲಮ್ ಮಾತ್ರ ಸೂಪರ್ ಇದೆ. ಬರೀ ರಿಷಬ್ ಶೆಟ್ಟಿ ಆ್ಯಕ್ಟಿಂಗು ಓಲ್ ಫಿಲಮ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ಫಿಲಮ್ ಮಾತ್ರ ಸೂಪರ್. ಎಲ್ಲೂ ಬೋರಿಲ್ಲ. ಫಿಲಮ್ ಮಾತ್ರ ಇಡೀ ನಮ್ಮ ಇಂಡಿಯಾದಲ್ಲೇ ರೆಕಾರ್ಡ್ ಆಗುತ್ತೆ. ಫಿಲಮು ಪಕ್ಕ ಆಗುತ್ತೆ. ಇಂಗ್ಲೀಷ್ ಮೂವಿ ಅದಕ್ಕೂ ಮೀರ್ಸೋ ಥರ ಮಾಡಿದ್ದಾರೆ. ಹೌದು, ಎಲ್ಲ ಓಲ್ ಫಿಲಮ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫಿಲಮ್ ಒಂದು ಸೂಪರ್. ನಮ್ಮ ಕನ್ನಡಕ್ಕೆ ಒಂದು ಹೆಮ್ಮೆ ಇದು. ಕ್ಲೈಮ್ಯಾಕ್ಸ್ ಮೇಲೆ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಹೇಳ್ತಾರೆ ನಮ್ಮ ಕನ್ನಡ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಇದು. ಸೂಪರ್ ತುಂಬ ಚೆನ್ನಾಗಿದೆ. ಆದರೆ ರಿಷಬ್ ಶೆಟ್ಟಿ ಥರ ಆ್ಯಕ್ಟ್ರಿನ್ ಹುಟ್ಟೋದಿಲ್ಲ ಅಂತ ನನ್ನ ಅನಿಸಿಕೆ. ಅಂದರೆ ಎಲ್ಲರೂ ಮಾಡ್ತಾರೆ, ಈ ಥರ ಫಿಲಮ್ ಮಾಡೋದು ಭಾರಿ ಕಷ್ಟ. ಆ ಥರ ಡೈರೆಕ್ಟ್ರು ಇಲ್ಲ, ಆ ಥರ ಫಿಲಮ್ ತೆಗಿಯೋಕ್ಕೂ ಆಗೋದಿಲ್ಲ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಬಂದರೆ ಭಾರಿ ತುಂಬ ಒಳ್ಳೆಯದು. ಈ ಥರದವ್ರು ಹುಟ್ಟಬೇಕು, ಈ ಥರ ಬರಬೇಕು. ಇದು ಫಿಲಮ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾಮ್ಯಾನ್, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಸೆಟ್ಟಿಂಗು, ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಟೋಟಲಿ ಪಿಕ್ಚರ್ ಚೆನ್ನಾಗಿದೆ. ಓಕೆ, ಸೂಪರ್ ಆಗಿತ್ತು ಸರ್. ಮೂವಿ ಸೂಪರ್ ಆಗಿತ್ತು. ಆ್ಯಕ್ಟಿಂಗು, ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗು ಅದೆಲ್ಲ ಸಖತ್ತಾಗಿತ್ತು. ರಿಷಬ್ ಸರ್ ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸ್ ಸೂಪರ್ ಆಗಿತ್ತು ಸರ್. ಫಸ್ಟಿಗಿಂತ ಇವಾಗಲಿಂದ ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್